ರಾಹು ನಕ್ಷತ್ರ ಸಂಚಾರ ಕೆಲವು ರಾಶಿಯವರಿಗೆ ಆರ್ಥಿಕ ಸಮಸ್ಯೆಯನ್ನು ಸೃಷ್ಟಿಸಲಿದೆ. ಇನ್ನೆರಡು ದಿನದಲ್ಲಿ ಯಾವ ರಾಶಿಯವರ ಬಾಳಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅಂತ ನೋಡೋದಾದರೆ, ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಈ ರಾಹು ಯಾವಾಗಲೂ ವಕ್ರ ಮಾರ್ಗದಲ್ಲಿ ಅಂದರೆ ಹಿಮ್ಮುಖವಾಗಿ ಪ್ರಯಾಣ ಮಾಡ್ತಾನೆ. ಗ್ರಹಗಳಲ್ಲಿ ರಾಹುವಿಗೆ ಯಾವುದೇ ಸ್ವಂತ ರಾಶಿಚಕ್ರ ಚಿಹ್ನೆ ಇಲ್ಲ. ರಾಹು ಪ್ರಸ್ತುತ ಕುಂಭರಾಶಿಯಲ್ಲಿ ಪ್ರಯಾಣಿಸ್ತಿದ್ದಾನೆ. ಈ ಸಂದರ್ಭದಲ್ಲಿ ಜೂನ್ 30ರಂದು ರಾಹು ಧನಿಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಈ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ. ರಾಹು ಮಂಗಳ ನಕ್ಷತ್ರವನ್ನು ಪ್ರವೇಶ ಮಾಡೋದರಿಂದ ಅಂಗಾರಕ ಯೋಗ ರೂಪುಗೊಳ್ಳುತ್ತೆ. ಜ್ಯೋತಿಷ್ಯದಲ್ಲಿ ಅಂಗಾರಕ ಯೋಗವನ್ನು ಪ್ರಬಲವಾದ ಯೋಗ ಅಂತ ಪರಿಗಣಿಸಲಾಗುತ್ತೆ. ಈ ಯೋಗದ ಪ್ರಭಾವ ಮೇಷದಿಂದ ಮೀನ ರಾಶಿಯವರವರೆಗಿನ 12 ರಾಶಿಯವರ ಜೀವನದಲ್ಲೂ ಕೂಡ ಕಂಡುಬರುತ್ತೆ. ವಿಶೇಷವಾಗಿ ಕೆಲವು ರಾಶಿಗಳು ಈ ಯೋಗದ ಅವಧಿಯಲ್ಲಿ ಒತ್ತಡ, ಕಡಿಮೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಅಂದರೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗದೇ ಇರುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆಯನ್ನು ಎದುರಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಯೋಗ ಅಂಗಾರಕ ಯೋಗ ಡಿಸೆಂಬರ್ 2ರವರೆಗೆ ಇರುತ್ತೆ. ಅಂದರೆ ಈಗ 30ನೇ ತಾರೀಕು, ನಾಳೆ ಜೂನ್ 30ರಿಂದ ಶುರುವಾಗಿ ಡಿಸೆಂಬರ್ 2ರವರೆಗೆ ಇರುತ್ತೆ. ಈ ರಾಹುವಿನ ಸಂಚಾರದಿಂದ ರೂಪುಗೊಂಡ ಅಂಗಾರಕ ಯೋಗದಿಂದ ಯಾವ ರಾಶಿಗಳು ಬಹಳ ಜಾಗರೂಕರಾಗಿರಬೇಕು ಅಂತ ನೋಡೋದಾದರೆ, ನೋಡಿ, ಮೊದಲಿಗೆ ಧನುರಾಶಿಯವರು ಅಂಗಾರಕ ಯೋಗದಿಂದ ಧನುರಾಶಿಯವರು ಹಣದ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಹಾಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ನೀವು ಕೆಲಸದಲ್ಲಿ ಸಾಕಷ್ಟು ಒತ್ತಡವನ್ನು ಎದುರಿಸ್ತೀರಿ, ಆದ್ದರಿಂದ ತಾಳ್ಮೆ ತೆಗೆದುಕೊಳ್ಬೇಕು. ನೀವು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಯಾಕಂದರೆ ನಿಮ್ಮ ಮಾತು ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಮತ್ತು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರೋದರಿಂದ ಎಲ್ಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸ್ತವೆ. ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡೋ ಸಾಧ್ಯತೆ ಈ ಒಂದು ಧನುರಾಶಿಯವರಿಗೆ ಇರುತ್ತೆ. ಇನ್ನು ತುಲಾರಾಶಿ ಅಂಗಾರಕ ಯೋಗ ತುಲಾರಾಶಿಯವರಿಗೆ ಅನುಕೂಲಕರ ಸಮಯ ಅಂತೂ ಅಲ್ಲ. ಮತ್ತು ನೋಡಿ, ಈ ಟೈಮಲ್ಲಿ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ, ಎಲ್ಲೂ ಹಣ ಹೂಡಿಕೆ ಮಾಡಬೇಡಿ. ಅದನ್ನು ತಪ್ಪಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲದಿದ್ದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಿಂದೆ ಮಾಡಿದಂಥ ಸಾಲದ ಸಮಸ್ಯೆಗಳು ಹೆಚ್ಚಾಗಬಹುದು ಅಥವಾ ಸಾಲದಿಂದ ಕಿರಿಕಿರಿ ಆಗಬಹುದು. ಇದು ನಿಮ್ಮ ಹಣ ಆಗಮನಕ್ಕಿದ್ದಂಥ ಹಾದಿಗಳನ್ನು ಕೂಡ, ಅಂದರೆ ನಿಮಗೆ ಕಿರಿಕಿರಿ ಉಂಟಾಗತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ನಿಮಗೆ ಹಣ ಬರೋದು ಕೂಡ ಇಲ್ಲಿ ತಡೆ ಆಗತ್ತೆ. ಅಂದರೆ ನಿಮಗೆ ತಡೆ ಒಡ್ಡುತ್ತೆ, ಹಣ ಬರೋದಕ್ಕೆ ಅಡೆತಡೆ ಉಂಟಾಗತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೆಲಸಗಳು ಸುಧಾರಿಸೋದಕ್ಕೆ ಸಮಯ ತೆಗೆದುಕೊಳ್ತವೆ. ಇದು ಮಾನಸಿಕ ಒತ್ತಡವನ್ನು ನಿಮಗೆ ಜಾಸ್ತಿ ಮಾಡುತ್ತೆ. ಅಲ್ಲದೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಈ ಸಮಯದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಯಾರ ಜೊತೆಗೂ ಕೂಡ ವಾದ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮೇಷರಾಶಿಯವರು ಅಂಗಾರಕ ಯೋಗದ ಕಾರಣ ಮೇಷರಾಶಿಯವರು ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಜೊತೆಗೆ ಆರೋಗ್ಯ ವಿಷಯಗಳಲ್ಲಿ ಅಸಡ್ಡೆ ತೋರೋದನ್ನು ತಪ್ಪಿಸಬೇಕು. ಆರೋಗ್ಯದಲ್ಲಿ ಬಹಳ ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ಹಲವು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಮೇಷರಾಶಿಯವರಿಗೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಹಣ ಕಳ್ಕೊಳ್ತೀರಿ. ಇಲ್ಲಾಂದರೆ ನೋಡಿ, ಈ ಅವಧಿಯಲ್ಲಿ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ಹೆಚ್ಚಾಗಿರುತ್ತೆ. ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡೋದನ್ನು ನೀವು ತಪ್ಪಿಸ್ಬೇಕು. ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ, ಈ ಒಂದು ಡಿಸೆಂಬರ್ ತನಕ. ಹಾಗೆ ಹಣಕಾಸಿನ ಬಗ್ಗೆ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ಕೂಡ ನೀವು ತಪ್ಪಿಸಬೇಕು ಮೇಷರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರು ಅಂಗಾರಕ ಯೋಗದಿಂದಾಗಿ ಹೆಚ್ಚಿನ ಒತ್ತಡಕ್ಕೆ ಒಳಗಾಗ್ತೀರಿ. ಹಣದ ವ್ಯವಹಾರಗಳನ್ನು ಮಾಡುವಾಗ ಉದ್ಯಮಿಗಳು ಬಹಳ ಜಾಗರೂಕರಾಗಿರಬೇಕು. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ಹೆಚ್ಚಿನ ಖರ್ಚಿನಿಂದಾಗಿ ಹಣದ ಸಮಸ್ಯೆಗಳು ಉದ್ಭವಿಸ್ತವೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಒಬ್ಬರು ಯಾವುದೇ ವಿಷಯದಲ್ಲಿ ಅಪಾಯವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಅಂದರೆ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಆತುರದಲ್ಲಿ ಯಾವುದೇ ವಿಷಯದಲ್ಲಿ ಹೂಡಿಕೆ ಮಾಡೋದನ್ನು ತಪ್ಪಿಸಬೇಕು. ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿರಂತರ ವೈಫಲ್ಯಗಳನ್ನು ಕಾಣ್ತೀರಿ. ಹಾಗಾಗಿ ಇಷ್ಟು ರಾಶಿಯವರು ಅಂಗಾರಕ ಯೋಗದ ಸಂದರ್ಭದಲ್ಲಿ, ಅಂದರೆ ಈಗ ಜೂನ್ 30ರಿಂದ ಇಲ್ಲಿ ಡಿಸೆಂಬರ್ 2ನೇ ತಾರೀಕು ತನಕ ಬಹಳ ಜಾಗರೂಕತೆ ಆಗಿರಬೇಕಾಗತ್ತೆ. ಇಷ್ಟು ರಾಶಿಯವರು, ವೃಶ್ಚಿಕ ರಾಶಿ, ಮೇಷರಾಶಿ, ತುಲಾರಾಶಿ ಮತ್ತು ಧನುರಾಶಿ, ಇಷ್ಟು ರಾಶಿಯವರು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.